ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಸುಮಿತ್ರ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ಕೊಂಡು ಮಗಳು ಮಗಳು ಅಂತ ನಿನ್ನನ್ನು ತಲೆ ಮೇಲೆ ಓದ್ಕೊಂಡಿದ್ದಕ್ಕೆ ನನ್ನ ಸೌಭಾಗ್ಯನ ಕಿತ್ಕೊಂಡಲ್ಲೇ ಪಾಪಿ ಅಂತ ಶಾರದನ ಸಿಕ್ಕಾಬಟ್ಟೆ ಬೈತಾ ಇರ್ತಾಳೆ. ಹಾಗೆ ಅಷ್ಟೊಂದು ನಿನಗೆ ರಕ್ತದ ದಾಹ ಇದ್ರೆ ನನ್ನನ್ನು ನೀನು ಬಲಿ ತಗೋಬೇಕಿತ್ತು ಕಣೆ ಪಾಪಿ ಅಂತ ಬೈತಿರ್ಬೇಕಾದ್ರೆ ಸಿದ್ದು ಶಾರದನಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಪಾರಿಜಾತನ ಸಹ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಆ ಸಿದ್ದುನ ಮದುವೆ ಆದಮೇಲೆ ಹೇಳ್ದೆ ಇವಳು ಸಂಬಂಧನೂ ಬೇಡ ಸಹವಾಸನೂ ಬೇಡ ಅಂತ, ಆದರೆ ನೀನೇ ಮಗಳು ಮಗಳು ಅಂತ ತಲೆ ಮೇಲೆ ಒತ್ಕೊಂಡು ಮೆರೆದಲ್ಲ, ಇವಾಗ ನೋಡು ಯಾವ ರೀತಿ ಆಯಿತು ಅಂತ ಬೈತಿರ್ಬೇಕಾದ್ರೆ ಜ್ಯೋತಿಕಾ ನನ್ನ ಕಣ್ಣು ಮುಂದೆ ಇದ್ದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ, ದಯವಿಟ್ಟು ಇವಳನ್ನ ಅರೆಸ್ಟ್ ಮಾಡಿ ಅಂತ ಅನ್ಬೇಕಾದ್ರೆ ನಿಮ್ಮ ನೋವು ನನಗೆ ಅರ್ಥ ಆಗುತ್ತಮ್ಮ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ. ಹಾಗೆ ಮತ್ತೆ ಪೊಲೀಸ್ ಹೇಳ್ತಾ ಇರ್ತಾರೆ, ನೀವೆಲ್ಲ ಹೇಳ್ತಿದ್ರೆ ಅಂತಂದಮೇಲೆ ಸದ್ಯಕ್ಕೆ ನಾನು ಇವ್ರನ್ನ ಅರೆಸ್ಟ್ ಮಾಡ್ತೀನಿ. ಹಾಗೆ ವ್ಯಕ್ತಿಗೆ ಪ್ರಜ್ಞೆ ಬರಲಿ, ಪ್ರಜ್ಞೆ ಬಂದ ತಕ್ಷಣ ಅವ್ರು ಹೇಳಿಕೆ ತಗೊಂಡು ಮುಂದಕ್ಕೆ ಕೇಸ್ನ ನಾನು ಫೈಲ್ ಮಾಡ್ತೀನಿ ಅಂತ ಅಂದಾಗ ಶಾರದಾ ಸಿದ್ದಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ನೀವು ಹೋಗ್ರಿ, ಅವರಿಗೆ ಬೇಡ ಯಾಕೆ ಅವ್ರನ್ನ ಕರ್ಕೊಬನ್ನಿ ಅಂತ ಲೇಡೀಸ್ ಕಾನ್ಸ್ಟೇಬಲ್ ಕಳಿಸ್ತಿರ್ಬೇಕಾದ್ರೆ ಇನ್ನೇನು ಶಾರದಾ ಕೈಗೆ ಕೋಳ ಹಾಕಬೇಕು ಅಷ್ಟೊತ್ತಿಗೆ ಸಿದ್ದು ಒಂದು ನಿಮಿಷ ಇನ್ಸ್ಪೆಕ್ಟರ್ ನ್ಯಾಯವಾಗಿ ಹೇಳಬೇಕು ಅಂತ ಅಂದರೆ ಶೂಟ್ ಮಾಡಿದ್ದು ಶಾರದಾ ಅವರಲ್ಲ ನಾನು ಅಂತ ಅಂದ ತಕ್ಷಣ ಹಾಗೆ ಎಲ್ಲರೂ ಶಾಕ್ ಆಗಿ ಸಿದ್ದು ಮುಖನ ನೋಡ್ತಾ ಇರ್ತಾರೆ. ನಾನೇ ಶೂಟ್ ಮಾಡಿದ ಇನ್ಸ್ಪೆಕ್ಟರ್, ನನ್ನನ್ನು ಅರೆಸ್ಟ್ ಮಾಡಿ ಅಂತ ಅಂದಾಗ ಶಾರದನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಸುಮಿತ್ರ ಏನು ಮಾತಾಡದೆ ಮಾವ ನಾನು ಅವ್ರ ಹತ್ರ ಇರ್ತೀನಿ ಅಂತ ದಶರಥ ಇರೋ ಹಾಸ್ಪಿಟ್ಲ್ ಕಡೆಗೆ ಹೋಗ್ತಾ ಇದ್ರೆ ಈ ಕಡೆ ಜ್ಯೋತಿಕಾ ಕೋಪ ಮಾಡಿಕೊಂಡು ಏನು ಸಿದ್ದು ಶಾರದನ ಸೇವ್ ಮಾಡೋಕ್ಕೋಸ್ಕರ ಈ ರೀತಿ ಕೆಲಸ ಮಾಡ್ತಿದ್ದೀಯ ಅಂತ ಅಂದಾಗ ನೀನು ಮಾತಾಡಬೇಡ ಅಂತ ಹೇಳ್ತಾ ಇರ್ತಾನೆ. ನೋಡಿ ಇನ್ಸ್ಪೆಕ್ಟರ್, ಈಗ ನನ್ನ ಕೈಲಿತ್ತು ಹಾಗೆ ನಾನೇ ಶೂಟ್ ಮಾಡಿದ್ದು ಅಂತ ಅಂದಾಗ ಶಾರದಾ ಇಲ್ಲ ನನ್ನ ಕೈಲಿತ್ತು ಮಿಸ್ ಆಗಿ ನಾನೇ ಶೂಟ್ ಮಾಡಿದ್ದು ಅಂತ ಇಬ್ಬರು ಒಬ್ರನ್ನೊಬ್ರು ಬಿಟ್ಕೊಡದೆ ಮಾತಾಡ್ತಿರ್ಬೇಕಾದ್ರೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ ನಿಜವಾಗ್ಲೂ ಈಗನ್ನು ಶಾರದಾ ಕೈಲೇ ಇದ್ದಿದ್ದು ಅವಳೇ ಫೈರ್ ಮಾಡಿದ್ದು ಅಂದಾಗ ಸಿದ್ದು ಶಾರದಾ ಒಬ್ರಿಗೊಬ್ಬರು ಬಿಟ್ಕೊಡದೆ ನನ್ನನ್ನು ಅರೆಸ್ಟ್ ಮಾಡಿ ಸರ್ ಅಂತ ಹೇಳ್ತಾ ಇರ್ತಾರೆ. ಹಾಗೆ ನನ್ನ ಕಣ್ಣಾರೆ ನಾನೇ ನೋಡಿದ್ದು ಶಾರದನೇ ಶೂಟ್ ಮಾಡಿದ್ದು ಅಂತ ಜ್ಯೋತಿಕಾ ಹೇಳ್ತಿರ್ಬೇಕಾದ್ರೆ ಏನು ಸರ್ ಈ ರೀತಿ ಮಾಡ್ತಾ ಇದ್ದೀರಾ, ನಾನು ತಾನೇ ಶೂಟ್ ಮಾಡಿದ್ದು, ನೀವು ಜೈಲಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದೀರಲ್ಲ, ದಶರಥ ಸರ್ಗೆ ಗುಂಡು ಬಿದ್ದಿದ್ದೆ ಅವ್ರ ಜೊತೆ ನೀವು ನಿಂತು ಮನೋರಿಗೆಲ್ಲ ಸಮಾಧಾನ ಮಾಡಬೇಕು, ಅಂಥದ್ರಲ್ಲಿ ನೀವು ಜೈಲಿಗೆ ಹೋದರೆ ಹೇಗೆ ಅಂತ ಅನ್ಬೇಕಾದ್ರೆ ನೋಡಿ ಶಾರದಾ ಅವರೇ ಮನೇಲಿ ಮಾವನ ಜೊತೆ ಎಲ್ಲರೂ ಇದ್ದಾರೆ, ಆದರೆ ನಿಮ್ಮ ಜೊತೆ ಯಾರಿದ್ದಾರೆ ಹೇಳಿ ಅಂತ ಅಂದಾಗ ಶಾರದಾ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ತಾ ಇರ್ತಾಳೆ. ಹೀಗೆ ನೋಡಿ ಶಾರದಾ ಅವರೇ ನಿಮ್ಮನ್ನು ಒಂಟಿಯಾಗಿ ನಾನು ಬಿಟ್ಟು ಯಾವ ರೀತಿ ಹೋಗ್ಲಿ ಹೇಳಿ ನೋಡೋಣ, ಗಂಡ ಆದವನು ಸುಖಕ್ಕೆ ಮಾತ್ರ ಹೆಂಡ್ತಿನ ಇಷ್ಟಪಡಬಾರ್ದು, ಕಷ್ಟದಲ್ಲೂ ಸಹ ಅವಳು ನೆರಳಾಗಿ ಇರಬೇಕು ಅಂತ ಅಂದಾಗ ಇಲ್ಲ ಸರ್ ನನ್ನ ಮಾತನ್ನ ಕೇಳಿ ಅರ್ಥ ಮಾಡ್ಕೊಳ್ಳಿ ಅಂತ ಅಂದಾಗ ದಯವಿಟ್ಟು ಸುಮ್ಮನೆ ಇರಿ, ಇನ್ನೊಂದೇ ಒಂದು ಮಾತಾಡಿದ್ರು ನನ್ನ ಮೇಲೆ ಆಣೆ ಅಂತ ಅಂದಾಗ ಶಾರದಾ ಏನು ಮಾತಾಡದೆ ಕಣ್ಣೀರು ಹಾಕೊಂಡು ನಿಂತ್ಕೊಬಿಡ್ತಾಳೆ. ಹಾಗೆ ಇನ್ನೊಂದು ಕಡೆ ಸಿದ್ದು ತನ್ನ ಕೈಲಿರೋ ಗನ್ನನ್ನು ಇನ್ಸ್ಪೆಕ್ಟರ್ಗೆ ಕೊಟ್ಟು ಕೋಳ ಹಾಕಿ ಅಂತ ಹೇಳ್ತಿರ್ಬೇಕಾದ್ರೆ ಇನ್ಸ್ಪೆಕ್ಟರ್ ಅವನ ಕೈಗೆ ಬೇಡಿನ ಹಾಕ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಕಡೆ ಶಾರದಾ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ಕೊಂಡು ಸಿದ್ದು ಹಿಂದೆ ಓಡೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ದಶರಥನಿಗೆ ಆಪರೇಷನ್ನ ರೆಡಿ ಮಾಡ್ತಾ ಇರ್ತಾರೆ. ತಾಕಿರೋ ಗುಂಡನ್ನು ತೆಗೆದು ಆಪರೇಷನ್ ಮಾಡ್ತಾ ಇರಬೇಕಾದ್ರೆ ಸುಮಿತ್ರ ತಾತ ಪಾರಿಜಾತ ಹಾಸ್ಪಿಟ್ಲಲ್ಲಿರೋ ಗಣಪತಿ ದೇವಸ್ಥಾನ ಹತ್ರ ನಿಂತ್ಕೊಂಡು ಭಕ್ತಿಯಿಂದ ಬೇಡ್ತಾ ಇರ್ತಾರೆ. ಇನ್ನೊಂದು ಕಡೆ ಸಿದ್ದುನ ಅರೆಸ್ಟ್ ಮಾಡಿ ಪೊಲೀಸ್ನವರು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಿರ್ಬೇಕಾದ್ರೆ ಮೀಡಿಯಾದವರೆಲ್ಲ ಬರ್ತಾರೆ. ಬಂದ್ಬಿಟ್ಟು ಮಿಸ್ಟರ್ ಸಿದ್ಧಾರ್ಥ ಅವರು ನೀವೇ ಒಂದೊಂದು ವಿಷಯದಲ್ಲಿ ಡೈಲಿ ನಮಗೆ ಏನೇನೋ ಇನ್ಫಾರ್ಮೇಷನ್ ಕೊಡ್ತಾ ಇದ್ರು, ಅಂಥದ್ರಲ್ಲಿ ನೀವೇ ಇವತ್ತು ನಿಮ್ಮ ಮಾವನ ಶೂಟ್ ಮಾಡಿದ್ರಲ್ಲ ಯಾಕೆ ಸರ್, ಅಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ನೀವು ಆ ಮನೇಲಿ ಇಲ್ಲ ಅಂತ ಗೊತ್ತು, ಆದರೆ ನಿಮ್ಮ ಮಾವನ್ನೇ ಶೂಟ್ ಮಾಡೋಷ್ಟು ಕೋಪ ನಿಮಗೆ ಏನಕ್ಕೆ ಬಂತು ಅಂತ ರೀಸನ್ ಹೇಳಿ ಅಂತ ಕೇಳ್ತಿದ್ರೆ ಸಿದ್ದು ಏನು ಮಾತಾಡದೆ ಪ್ರೆಸ್ ರಿಪೋರ್ಟರ್ನ ಹಾಗೆ ನೋಡಿಕೊಂಡು ಸೈಲೆಂಟ್ ಆಗಿ ನಿಂತ್ಕೊಬಿಡ್ತಾನೆ. ಹಾಗೆ ಅಂಥ ದ್ವೇಷ ಏನಿತ್ತು ನಿಮ್ಮ ಮತ್ತು ಅವರ ನಡುವೆ, ಏನು ದ್ವೇಷ ಇತ್ತು, ಇದೇನಾದರೂ ಪ್ಲಾನ್ ಅಟ್ಯಾಕ, ನಿಮ್ಮ ಹಿಂದೆ ಬೇರೆ ಇನ್ಯಾರಾದರೂ ಇದ್ದಾರಾ ಅಂತ ಕೇಳಬೇಕಾದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾನು ಬೇಕಂತ ಶೂಟ್ ಮಾಡಿಲ್ಲ, ಅದನ್ನು ನಿಮ್ಗೆ ಯಾವ ರೀತಿ ಹೇಳಿ ಅಂತ ಸಿದ್ದು ಕೇಳ್ತಾ ಇರ್ತಾನೆ. ಹಾಗಾದರೆ ಏನಕ್ಕೆ ಪೊಲೀಸ್ ನಿಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ ಹೇಳಿ ಸರ್ ಅಂತ ಪ್ರೆಸ್ ರಿಪೋರ್ಟರು ಫೋರ್ಸ್ ಮಾಡ್ತಾ ಇದ್ರೆ ಸಿದ್ದು ಏನು ಮಾತಾಡದೆ ಸೈಲೆಂಟ್ ಆಗಿ ನಿಂತ್ಕೊಬಿಡ್ತಾನೆ. ಇನ್ನೊಂದು ಕಡೆ ಹಾಸ್ಪಿಟಲ್ಗೂ ಸಹ ಜ್ಯೋತಿಕಾ ಬರ್ತಾಳೆ. ಬಂದ್ಬಿಟ್ಟು ತಾತ ಮತ್ತು ಸುಮಿತ್ರ ಹಾಗೆ ದೇವ್ರನ್ನ ನೋಡ್ತಾ ನಿಂತಿರಬೇಕಾದ್ರೆ ಮಮ್ಮ ಪ್ಲೀಸ್ ಸೈಲೆಂಟಾಗಿರಬೇಡಿ, ಏನಾದರೂ ಮಾತಾಡಿ ಏನಾದರೂ ಕೂಗಾಡಿ ಪ್ಲೀಸ್ ಪ್ಲೀಸ್ ಅನ್ಬೇಕಾದ್ರೆ ಏನು ಮಾತಾಡದೆ ಹಾಗೆ ಸೈಲೆಂಟಾಗಿ ಗಣಪತಿನ ನೋಡ್ತಾ ಇರಬೇಕಾದ್ರೆ ಎಲ್ಲ ಆಗಿದೆ ನನ್ನಿಂದ ಪಾಪಿ, ನಾನು ನಿಮ್ಮ ಮನೇಲೆ ನಾನು ಹುಟ್ಟಬಾರ್ದಿತ್ತು, ನಿಮ್ಮ ಮಗಳಾಗಿ ಹುಟ್ಟಬಾರ್ದಿತ್ತು, ಅದಕ್ಕೆ ಈ ರೀತಿ ಡ್ಯಾಡ್ಗೆ ಪ್ರಾಬ್ಲಮ್ ಆಗಿತ್ತು ಅಂತ ಕೆನ್ನೆ ಕೊಡ್ಕೋತಿರ್ಬೇಕಾದ್ರೆ ಅಯ್ಯೋ ಬಂಗಾರ ನಿಂದೇನು ತಪ್ಪಿದೆ, ಏನು ಕಳ್ತಾ ಇದೆಯಾ, ಈ ರೀತಿ ಎಲ್ಲ ಮಾಡ್ಕೋಬೇಡಮ್ಮ, ನಮಗೆಲ್ಲ ಎಷ್ಟು ನೋವಿದೆ ಅದೇ ರೀತಿ ನಿನಗೂ ನೋವಿದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಹಾಗೆ ನೀನು ಈ ರೀತಿ ಎಲ್ಲ ಮಾತಾಡಿದರೆ ನನ್ನ ಕರಳು ಚುರುಕನ್ನುತ್ತೆ, ತುಂಬ ಸಂಕಟ ಆಗುತ್ತಮ್ಮ, ಮೊದಲೇ ಇವರಿಗೆ ಈ ಥರ ಆಘಾತ ಆಗಿದೆ ಅಂತ ಸಂಕಟ ನೋವು ಎಲ್ಲ ಜಾಸ್ತಿ ಆಗಿದೆ, ಅಂಥದ್ರಲ್ಲಿ ನೀನು ಈ ರೀತಿ ಮಾತಾಡಬೇಡ ಮಗಳೇ, ಪ್ಲೀಸ್ ಅರ್ಥ ಮಾಡ್ಕೊ ಅಂತ ಸುಮಿತ್ರ ಜ್ಯೋತಿಕನ ಥರ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ. ಹಾಗೆ ಮತ್ತೆ ಜ್ಯೋತಿಕಾ ಕಣ್ಣೀರು ಹಾಕೊಂಡು ನಾಟಕ ಮಾಡ್ತಾ ಇರ್ತಾಳೆ. ಯಾವುದೋ ಕೆಟ್ಟ ನಕ್ಷತ್ರದ ನಾನು ಹುಟ್ಟಿದೆ ಅಂತ ಅನಿಸುತ್ತೆ, ನನ್ನ ನಕ್ಷತ್ರ ನಿಜ ಚೆನ್ನಾಗಿಲ್ಲ, ಹಂಗಾಗಿ ಈ ರೀತಿ ಎಲ್ಲ ನಿಮಗೆ ಕಷ್ಟ ಆಗ್ತಿದೆ, ರೋಹನ್ ಇಷ್ಟಪಟ್ಟಿದ್ದಕ್ಕೆ ತಾನೇ ಇದೆಲ್ಲ ಆಗ್ತಿರೋದು, ನಮ್ಮ ಮನೆಯವ್ರಿಗೆ ಇಷ್ಟು ಕಷ್ಟ ಬರ್ತಿರೋದು ಅಂತ ನಾಟಕ ಮಾಡ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಡ್ಯಾಡ್ ಯಾವಾಗಲೂ ನನ್ನ ಮದುವೆ ಮಾಡಬೇಕು ಅಂತ ಆಸೆ ಪಡ್ತಿದ್ದೆ
ಮಾಡ್ತಿದ್ರಲ್ಲ ಅವ್ರಿಗೂ ನೋಡಿ ಈ ರೀತಿ ಆಗಿದೆ ಅಂತ ಅಂದಾಗ, ಅಲ್ಲಮ್ಮ ಜ್ಯೋತಿಕಾ, ಯಾರೋ ಮಾಡಿದ ತಪ್ಪಿಗೆ ಆ ತಪ್ಪನ್ನ ನಿನ್ನ ತಲೆ ಮೇಲೆ ಏನಕ್ಕೆ ಹಾಕೋತಿದೀಯಾ? ಇದು ನಿನ್ನ ದುರದೃಷ್ಟದಿಂದಲ್ಲ, ಬೇರೆಯವ್ರ ಹೊಟ್ಟೆಯವರಿಂದ ಆಗಿತ್ತು. ಒಟ್ಟಾರೆ ನಮ್ಮ ದಶರಥ ಹುಷಾರಾಗಿ ಮನೆಗೆ ಬಂದರೆ ಅಷ್ಟೇ ಸಾಕು ಅಂತ ತಾತ ಹೇಳ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಪಾರಿಜಾತನೂ ಸಹ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಡು, ಅಳ್ಬೇಡ ಗೋಲ್ಡಿ, ಎಲ್ಲ ಆಗಿದೆ ನಿನ್ನಿಂದಲ್ಲ, ಅದು ನಮಗೂ ತುಂಬ ಚೆನ್ನಾಗಿ ಗೊತ್ತು. ಆದರೆ ಹತ್ತಿರ ಯಾವುದು ಸಹ ಸಮಸ್ಯೆ ಬಗೆಹರಲ್ಲ. ನಮಗೂ ದಶರಥನ ಈ ರೀತಿ ಆಗಿದೆ ಅಂತ ತುಂಬ ಸಂಕಟ ಇದೆ. ಆದರೆ ಇದನ್ನೆಲ್ಲ ನೀನೆಲ್ಲಮ್ಮ ಮಾಡಿದ್ದು, ಆ ಶಾರದಾ ಸಿದ್ದು ಮಾಡಿದ್ದು, ಛೀ ಅಂತ ಉಗಿತಾ ಇರ್ತಾಳೆ. ಅಷ್ಟೊತ್ತಿಗೆ ನರ್ಸ್ ಆಪರೇಷನ್ ಥಿಯೇಟರಿಂದ ಹೊರಗಡೆ ಬಂದ ತಕ್ಷಣ ಈ ಕಡೆ ಸುಮಿತ್ರಾ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತಾ ಇರ್ತಾಳೆ, ನಮ್ಮ ಯಜಮಾನ್ರನ್ನ ನೋಡಬೇಕು, ಒಂದೇ ಒಂದು ಸಲ ಅವಕಾಶ ಮಾಡಿಕೊಡಿ ಅಂತ ಅಂದಾಗ, ಅವರಿಗೆ ಸಿಕ್ಕಾಬಟ್ಟೆ ಬ್ಲಡ್ ಲಾಸ್ ಆಗಿದೆ, ಹಾಗೆ ಚಿಕ್ಕದೊಂದು ಗುಂಡು ತಾಕಿದೆ, ಅದನ್ನು ತೆಗಿಯೋಕ್ಕೆ ಆಪರೇಷನ್ ಮಾಡಬೇಕು, ದಯವಿಟ್ಟು ಅದಕ್ಕೆ ಕೋಪ್ರೇಟ್ ಮಾಡಿ, ಇವಾಗ ಹೋಗಬೇಡಿ ಅಮ್ಮ ಅಂತ ಹೊರಟೋಗ್ತಿದ್ರೆ ಪಾರಿಜಾತ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ನೋಡಿದ್ರ ಸಿದ್ದು ಶಾರದಾ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ರಲ್ಲ, ನಮ್ಮ ದಶರಥನಿಗೆ ಯಾವ ಪರಿಸ್ಥಿತಿ ಬಂತು ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ನಮ್ಮ ದಶರಥ ಸಿದ್ದುನ್ ಬೇರೆ ಹಾಗೆ ನಮ್ಮ ಜ್ಯೋತಿಕಾ ಬೇರೆ ಅಂತ ಯಾವತ್ತೂ ಬೆಳೆಸಲಿಲ್ಲ, ತನ್ನ ಮಗ ಅಂತ ಅಂದ್ಕೊಂಡು ತನ್ನ ಹೆಗಲ ಮೇಲೆ ಹೊತ್ಕೊಂಡು ಬೆಳೆಸ್ಕೊಂಡು ಬಂದು ಸಾಕೊಂಡು ಬಂದ ಅಂಥದ್ರಲ್ಲಿ ಇವತ್ತು ದಶರಥನೇ ಶೂಟ್ ಮಾಡಿಬಿಟ್ನಲ್ಲ ಅಂತ ಬೈತಾ ಇರ್ತಾಳೆ. ಹಾಗೆ ಕಾಲ ನೋಡಿ ಯಾವ ರೀತಿ ಎಲ್ಲರನ್ನೂ ಬದಲಾಯಿಸುತ್ತೆ ಅಂತ ಅನ್ಬೇಕಾದ್ರೆ, ನೋಡು ಗ್ರಾನಿ, ಇದರಲ್ಲಿ ಸಿದ್ದಂದೇನು ತಪ್ಪಿಲ್ಲ, ಆ ಶಾರದಂದೆ ತಪ್ಪು, ಅವಳೇ ತಾನೇ ಗನ್ ಇಟ್ಕೊಂಡು ನನ್ನನ್ನು ಎದುರಿಸೋಕ್ಕೆ ಅಂತ ಬಂದಿದ್ದು, ಅವಳು ಮಾಡಿರೋ ತಪ್ಪಿಗೆ, ಶಾರದನ್ ತಪ್ಪಿಗೆ ಈ ಕಡೆ ಸಿದ್ದು ಜೈಲಿಗೆ ಹೋಗಂಗಾಯ್ತು, ನಮ್ಮಿಂದ ಅವನು ದೂರ ಆಗುವಾಗಾಯ್ತು ಅಂತ ಜ್ಯೋತಿಕಾ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ. ಹಾಗೆ ಇದಕ್ಕೆಲ್ಲ ಒಬ್ಬಳೆ ಕಾರಣ, ಶಾರದನೇ ಕಾರಣ ಅಂತ ಕಿರ್ಚಾಡ್ಬಿಟ್ಟು, ನೋಡಿ ತಾತ, ಇಂಥವ್ರನ್ನ ನಾವು ಸುಮ್ಮನೆ ಬಿಡ್ಬೇಕಂತ ಅಂದಾಗ, ನನ್ನ ಮಗನಿಗೆ ಏನಾದರೂ ಆಗಬೇಕು, ಅವಳನ್ನಂತೂ ಸುಮ್ಮನೆ ಬಿಡಲ್ಲ ಅಂತ ತಾತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ. ಹಾಗೆ ಮತ್ತೆ ಪಾರಿಜಾತ ಕೋಪದಿಂದ ಹೇಳ್ತಾ ಇರ್ತಾಳೆ, ನೀನೇನಕ್ಕೆ ಸೈಲೆಂಟ್ ಆಗಿದೆಯಾ ಸುಮಿತ್ರಾ, ಈಗಲೂ ಸಹ ಶಾರದಾ ಸಿದ್ದನ್ನು ವಹಿಸ್ಕೊಂಡು ಮಾತಾಡೋಕ್ಕೆ ಬರ್ತಾ ಇದೆಯಾ? ನಿನ್ನ ಗಂಡಂಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿ ನಿನ್ನ ಹಣಲಿರೋ ಕುಂಕುಮ ಏನಾದರೂ ಹೋದರೆ ಅದಕ್ಕೆ ಕಾರಣ ಆ ಶಾರದನೇ ಅಂತ ಅನ್ಬೇಕಾದ್ರೆ ಸುಮಿತ್ರಾ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ಅದೇ ನೋಡಿ ಅವಳ ಹೆಸ್ರನ್ನ ಎತ್ತಬೇಡಿ, ಅವಳ ಹೆಸ್ರನ್ನ ಏನಾದರೂ ಎತ್ತರೆ ನಾನು ನಿಜವಾಗ್ಲೂ ಅವಳನ್ನ ಏನಾದ್ರು ಇಲ್ಲಿ ಬಂದುಬಿಟ್ರೆ ಸಾಯಿಸ್ಬಿಡ್ತೀನಿ ಅಂತ ಇದ್ದರೆ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಅದೇ ಸಮಯಕ್ಕೆ ಹಾಸ್ಪಿಟ್ಲಿಗೆ ಕಣ್ಣೀರು ಹಾಕ್ಕೊಂಡು ಓಡೋಡಿ ಈ ಕಡೆ ಶಾರದನು ಬಂದಿದ್ದನ್ನು ನೋಡಿ ಈ ಕಡೆ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಿದ್ರೆ ಸುಮಿತ್ರನಿಗಂತೂ ಸಿಕ್ಕಾಬಟ್ಟೆ ಕೋಪದ ಮೇಲೆ ಕೋಪ ಜಾಸ್ತಿ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಸಿದ್ದುನ ಪ್ರೆಸ್ ರಿಪೋರ್ಟ್ ಅವರು ಕ್ವಶನ್ ಮಾಡ್ತಾ ಇರ್ತಾರೆ, ಏನು ಸಿದ್ಧಾರ್ಥ ಸರ್, ನೀವು ಶಾರದವ್ರನ್ನ ಇಷ್ಟಪಟ್ಟಿದ್ರಿ, ಆದರೆ ಜ್ಯೋತಿಕಾ ಅವ್ರನ್ನ ಮದುವೆ ಮಾಡಬೇಕಂತ ಮನೆಯವರೆಲ್ಲರೂ ತುಂಬ ಇಷ್ಟಪಟ್ಟಿದ್ರು, ಆದರೂ ನೀವು ಮನೆ ಕೆಲಸರಾಗಿರ ಶಾರದಾನ ಮದುವೆ ಆದ್ರಿ, ಹಾಗೆ ನಿಮ್ಮ ಫುಡ್ಡು ಟ್ರಕ್ಕಿಗೆ ಬೆಂಕಿ ಬಿದ್ದಿದ್ದಕ್ಕೆ ಮನೆಯವರೇ ಕಾರಣ ಅಂತ ಎಲ್ಲ ಗಾಸಿಪ್ ಆಗ್ತಾ ಇದೆ, ಆ ಉದ್ದೇಶಕ್ಕೋಸ್ಕರ ಆ ಸೈಡಿಗೋಸ್ಕರ ನೀವೇನಾದರೂ ಅವರನ್ನು ಸಾಯಿಸೋಕ್ಕೆ ಪ್ರಯತ್ನ ಪಟ್ರ ಅಂತ ಕೇಳ್ತಾ ಇದ್ರಿ. ಸಿದ್ದು ಏನು ಮಾತಾಡಿದ್ರೆ ಒಳಗೆ ಸಿಕ್ಕಾಪಟ್ಟೆ ಸಂಕಟ ಪಡ್ತಾ ಇರ್ತಾನೆ. ಅದಕ್ಕೋಸ್ಕರ ನೀವು ಬೇಕಂತ ಶೂಟ್ ಮಾಡಿದ್ರ ಸರ್ ಅಂತ ಅಂದಾಗ, ನೋಡಿ ದಯವಿಟ್ಟು ಈ ರೀತಿ ಎಲ್ಲ ಕ್ವಶನ್ ಮಾಡಬೇಡಿ, ಪರಿಸ್ಥಿತಿ ಬೇರೆ ಥರ ಇತ್ತು, ನಾನು ಬೇಕಂತ ಶೂಟ್ ಮಾಡಿಲ್ಲ, ಅದು ನಾನು ಮಾಡೇ ಇಲ್ಲ ಅಂತ ಅನ್ಬೇಕಾದ್ರೆ ನೀವು ಮಾಡ್ದಲ್ಲ ಮತ್ತೆ ಇನ್ಯಾರು ಮಾಡಿದ್ರು ಸರ್, ಗನ್ನು ಯಾರ ಕೈಲಿತ್ತು, ಅಷ್ಟಕ್ಕೂ ದಶರಥ ಸರ್ ಪರಿಸ್ಥಿತಿ ಹೇಗಿದೆ ಅಂತ ಅಂದಾಗ ಸಿದ್ದು ತನ್ನ ಮಾವನ ನೆನೆಸ್ಕೊಂಡು ಸಿಕ್ಕಾಬಟ್ಟೆ ಕಣ್ಣೀರಾಗ್ತಾ ಇರ್ತಾನೆ. ಹಾಗೆ ಸರ್, ನೀವು ಡಿಸೈಡ್ ಮಾಡ್ಕೊಂಡೆ ಗನ್ನ ತಗೊಂಡು ಬಂದಿದ್ದೀರಾ, ದಶರಥ ಸರ್ನ ಶೂಟ್ ಮಾಡಬೇಕಂತ ಪ್ಲಾನ್ ಮಾಡ್ಕೊಂಡು ಮುಂಚೆ ಏನಾದರೂ ತಂದಿದ್ರಾ, ಅಲ್ಲಿ ಏನು ಗಲಾಟೆ ನಡೀತು ದಯವಿಟ್ಟು ವಿವರವಾಗಿ ಹೇಳಿ ಅಂತ ಕೇಳ್ತಾ ಇದ್ರೆ ಸಿದ್ದು ಏನು ಮಾತಾಡದೆ ಮೌನವಾಗಿ ಅವ್ರನ್ನೆಲ್ಲ ನೋಡ್ತಾ ಇರ್ತಾನೆ. ಜೊತೆಗೆ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ, ನೋಡಿಮ್ಮ ಇಲ್ಲಿಗೆ ನಿಲ್ಲಿಸಿ ಸಾಕು, ಕರ್ಕೊಬನ್ನಿ ಪಿ ಸಿ ಅವ್ರನ್ನ ಒಳಗಡೆ ಅಂತ ಅಂದಾಗ ಸಿದ್ದನ್ನ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಈ ಕಡೆ ರಿಪೋರ್ಟರ್ ಎಲ್ಲರೂ ಸಹ, ಸಿದ್ಧಾರ್ಥ ಸರ್ ಪ್ಲೀಸ್ ನಮ್ಮ ಕ್ವಶನ್ಗೆ ಆನ್ಸರ್ ಮಾಡಿ ಅಂತ ಹಿಂದೆನೇ ಓಡೋಗ್ತಾ ಇರ್ತಾರೆ. ಹಂಗೆ ಇನ್ನೊಂದು ಕಡೆ ಶಾರದಾ ಹಾಸ್ಪಿಟ್ಲಿಗೆ ಬಂದಿದ್ದು ನೋಡಿ ಎಲ್ಲರಿಗೂ ಸಿಕ್ಕಾಪಟ್ಟೆ ಕೋಪ ಬರ್ತಿರ್ಬೇಕಾದ್ರೆ ಪಾರಿಜಾತ, ಬಾರಮ್ಮ ತಾಯಿ ಬಾ, ಒಬ್ಬರನ್ನ ಜೈಲಿಗೆ ಕಳಿಸ್ದೆ ಇನ್ನೊಬ್ಬರನ್ನ ಹಾಸ್ಪಿಟ್ಲಲ್ಲಿ ಶೂಟ್ ಮಾಡಿ ಮಲಗಿಸಿದ್ಯಾ, ಇವಾಗ ನಿನಗೆ ಸಮಾಧಾನ ಆಯಿತಾ, ಇಲ್ಲಿಂದ ತೊಲಗು ಅಂತ ಅನ್ಬೇಕಾದ್ರೆ, ಮೇಡಮ್ ಪ್ಲೀಸ್ ಈ ರೀತಿ ಎಲ್ಲ ಮಾತಾಡಬೇಡಿ, ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಶಾರದಾ ರಿಕ್ವೆಸ್ಟ್ ಮಾಡ್ಕೋತಾ ಇರಬೇಕಾದ್ರೆ, ಅಮ್ಮ ತಾಯಿ ಇಲ್ಲಿಂದ ತೊಲಗು, ಇಲ್ಲಾಂದರೆ ನೀನು ಬಂದಿರೋ ಗಾಳಿ ಸಹ ಸೋಕಿ ನಮ್ಗೆ ಏನಾದ್ರು ತೊಂದರೆ ಆಗಿಬಿಡುತ್ತೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಶಾರದಾ ಕಣ್ಣೀರು ಹಾಕೊಂಡು, ಅಮ್ಮ ದಶರಥ ಸರ್ ಹೇಗಿದ್ದಾರೆ ಅಂತ ಅಂದಾಗ ಸುಮಿತ್ರ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಶಾರದಾ ಕೆನ್ನೆಗೆ ಸಿಕ್ಕಾಬಟ್ಟೆ ಹೊಡೆದಿರಬೇಕಾದ್ರೆ ತಾತ, ಸುಮ್ಮನಿರು, ಸಮಾಧಾನ ಮಾಡ್ಕೊ ಸುಮಿತ್ರ, ಯಾಕೆ ಅವಳು ಕೆನ್ನೆಗೆ ಹೊಡೆದು ನಿನ್ನ ಕೈನ ಮೇಲಿಗೆ ಮಾಡ್ಕೋತಿದೀಯಾ, ದಯವಿಟ್ಟು ಇದರಿಂದ ಸಮಸ್ಯೆ ಬಗೆಹರಲ್ಲ, ಸುಮ್ಮನೆ ಇರು ಅಂತ ಅಂದಾಗ ಕಣ್ಣೀರು ಹಾಕೊಂಡು ಸುಮಿತ್ರ ನಿಂತಿರಬೇಕಾದ್ರೆ, ಶಾರದಾ ನಿನಗೆ ಸಮಾಧಾನ ಆಯಿತಾ, ಮೊದಲು ಸಿತ್ತು ಆಮೇಲೆ ಜ್ಯೋತಿಕಾ, ಇವಾಗ ದಶರಥನ ಟಾರ್ಗೆಟ್ ಮಾಡಿದ್ಯಾ ಅಂತ ಕೇಳ್ತಾ ಇರ್ತಾರೆ. ಹಾಗೆ ಶಾರದಾ ಕಣ್ಣೀರು ಹಾಕೊಂಡು ನಿಂತಿರಬೇಕಾದ್ರೆ, ನಿನ್ನ ವಕ್ರದೃಷ್ಟಿ ಎಲ್ಲರ ಮೇಲೂ ಬಿದ್ದುಬಿಟ್ಟಿದೆ, ಇನ್ನು ಉಳಿದಿರೋದು ನಾನು ಸುಮಿತ್ರ, ನಮ್ಮ ಮೇಲೆ ಸೈಡ್ನ ತೀರಿಸ್ಕೊಬಿಡು ಅಂತ ಅಂದಾಗ ಶಾರದಾ ಏನು ಮಾತಾಡದೆ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ತಾ ಇರ್ತಾಳೆ. ಹೀಗೆ ನಮ್ಮನ್ನ ನಾಶ ಮಾಡಿದರೆ ನಿನಗೆ ಸಮಾಧಾನ ಆಗ್ಬೋದು ಅಲ್ವಾ ಶಾರದಾ ಅಂತ ಅಂದಾಗ ತಾತ ಈ ರೀತಿ ಮಾತಾಡಬೇಡಿ ಅಂತ ಕಣ್ಣೀರು ಹಾಕ್ತಾ ಇದ್ರೆ ಜ್ಯೋತಿಕಾ, ಮುಚ್ಚೆ ಬಾಯ, ನಿನಗೆ ಹಾಗೆ ದ್ವೇಷ ಪ್ರತಿಯೊಂದು ಇರೋದು ನನ್ನ ಮೇಲೆ ತಾನೇ, ನನಗೆ ಸಿಕ್ಕಾಬಟ್ಟೆ ಹೊಡೆದ್ಬಿಡೆ ಹಾಗೆ, ಅಥವಾ ನನ್ನ ಲೈಫ್ನ ನಾಶ ಮಾಡಿಬಿಡೆ, ಇವ್ರ ಲೈಫಲ್ಲೆಲ್ಲ ಯಾಕೆ ಆಟ ಆಡ್ತೀಯಾ ಅಂತ ಕೂಗಾಡ್ತಾ ಇರ್ತಾಳೆ.
ಹಾಗೆ ನಿನ್ನಿಂದ ಅಡ್ಡಾಡ್ಗೆ ಅಂತ ಪರಿಸ್ಥಿತಿ ನೋಡಿ ಬಾರೆ ಬಾರೆ ನನ್ನನ್ನೇ ಸಾಯಿಸು ಸಾಯಿಸು ಅಂತ ಶಾರದಾ ಕೈ ಹಿಡ್ಕೊಂಡು ಕುತ್ತಿಗೆ ಕೈ ಹಾಕೊಂಡು ತಿರ್ಬೇಕಾದ್ರೆ ಬಿಡು ಜ್ಯೋತಿಕಾ ನಾನೇನು ತಪ್ಪು ಮಾಡಿಲ್ಲ ಅಂತ ನೀನು ತುಂಬ ಚೆನ್ನಾಗಿ ಗೊತ್ತು, ದಯವಿಟ್ಟು ಎಲ್ಲರ ಮುಂದೆ ಅದನ್ನು ಹೇಳು ಅಂತ ಹೇಳ್ತಾ ಇದ್ರೆ ಈ ಕಡೆ ಜ್ಯೋತಿಕಾ ಮಾತ್ರ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಶಾರದಾನ ಗುರಾಯಿಸ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಸುಮಿತ್ರಾ ಕಣ್ಣೀರು ಹಾಕೊಂಡು ಹೌದು ನೀನೇನು ತಪ್ಪು ಮಾಡಿಲ್ಲ, ತಪ್ಪು ಮಾಡಿದ್ರೆ ನನ್ನ ಗಂಡ ಇವತ್ತು ತನ್ನ ತಾನೇ ಶೂಟ್ ಮಾಡಿಕೊಂಡು ಹಾಸ್ಪಿಟ್ಲಲ್ಲಿ ಮಲಗಿದಾರಲ್ವಾ ಅಂತ ಹೇಳ್ತಾ ಇರ್ತಾಳೆ. ನಿನ್ನ ಜನ್ಮಕ್ಕೆ ನಾಚಿಕೆ ಆಗಬೇಕು, ನಿಂದೆಂಥ ಬಂಡ ಜನ್ಮ, ಇಷ್ಟೆಲ್ಲ ಮಾಡಿದರೂ ಸಹ ನಾನೇನು ತಪ್ಪು ಮಾಡಿಲ್ಲ ಅಂತ ನಿನ್ನನ್ನು ನೀನು ಸಮರ್ಥನೆ ಮಾಡ್ಕೋತಿದ್ದೀಯಲ್ಲ, ನನಗೆ ನಾಚಿಕೆ ಆಗ್ತಿದೆ, ಒಂದು ಕ್ಷಣನೂ ಸಹ ನೀನು ಇಲ್ಲಿ ನಿಂತ್ಕೋಬೇಡ, ಇಲ್ಲಿಂದ ತೊಲಗು ಅಂತ ಸುಮಿತ್ರಾ ಬೈತಾ ಇರ್ತಾಳೆ. ಹಾಗೆ ಶಾರದಾ ಕಣ್ಣೀರು ಹಾಕೊಂಡು ಅಲ್ಲೇ ನಿಂತಿರ್ಬೇಕಾದ್ರೆ ಶಾರದಾನ ಕತ್ತಿಡ್ದು ಆಚೆಗೆ ತೂಗಿದ ತಕ್ಷಣ ಶಾರದಾ ಕಣ್ಣೀರು ಹಾಕೊಂಡು ನಿಂತ್ಕೊಂಡ್ರೆ ಜ್ಯೋತಿಕಾ ಬಂದು ಸುಮಿತ್ರನ ಸಮಾಧಾನ ಮಾಡೋ ರೀತಿ ನಾಟಕ ಮಾಡಿಕೊಂಡು ಹಗ್ ಮಾಡಿಕೊಂಡು ಅವಳು ಸಹ ಕಣ್ಣೀರು ಹಾಕ್ತಾ ಇರ್ತಾಳೆ. ಇನ್ನೊಂದು ಕಡೆ ಸುಮಿತ್ರನ ನೆನೆಸ್ಕೊಂಡು ಶಾರದಾ ಸಿಕ್ಕಾಬಟ್ಟೆ ಕಣ್ಣೀರು ಹಾಕೊಂಡು ಹಾಸ್ಪಿಟ್ಲಿಂದ ಹೊರಗಡೆ ಬರ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಇನ್ಸ್ಪೆಕ್ಟರ್ ಪೊಲೀಸ್ ಸ್ಟೇಷನ್ಗೆ ಸಿದ್ದನ್ನ ಕರ್ಕೊಬಂದ್ಬಿಟ್ಟು ವ್ಯಾಲ್ಯೂಬಲ್ ಇರೋ ಥಿಂಗ್ಸ್ ಎಲ್ಲನೂ ಸಹ ಇವ್ರ ಜೇಬಿಂದ ತೆಗೀರಿ, ಮೊಬೈಲು ರಿಂಗು ಫೋನು ಏನು ಇರಬಾರ್ದು ತೆಗೀರಿ ಅಂತ ಅಂದಾಗ ಸಿದ್ದು ಒಂದೇ ಒಂದು ಸಲ ನನ್ನ ಹೆಂಡತಿಗೆ ಕಾಲ್ ಮಾಡ್ತೀನಿ ಅಂತ ಕಾನ್ಸ್ಟೇಬಲ್ ಹತ್ರ ಹೇಳ್ತಿರ್ಬೇಕಾದ್ರೆ ಏನು ಬೇಕಾಗಿಲ್ಲ, ಇನ್ಸ್ಪೆಕ್ಟರ್ಗೆ ಗೊತ್ತಾದರೆ ನನ್ನ ಹೋಗಿತಾರೆ, ತೆಗಿರಿ ಎಲ್ಲನೂ ಅಂತ ಅಂದ್ಬಿಟ್ಟು ಸೆಲ್ ಒಳಗಡೆ ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಸಿದ್ದು ಸೆಲ್ ಒಳಗಡೆ ಬಂದ ತಕ್ಷಣ ಅಲ್ಲಿರೋ 3 ಜನ ಪುಡಿ ರೌಡಿಗಳು ಅವನನ್ನ ಗುರಾಯಿಸ್ತಾ ಇರ್ತಾರೆ. ಹಾಗೆ ಆ 3 ಜನ ರೌಡಿಗಳೆಲ್ಲ ಹೇಳ್ತಾ ಇರ್ತಾರೆ, ಏನು ನೀನು ಏನು ಮಾಡಿ ಇಲ್ಲಿಗೆ ಬಂದೆವು, ನೀನೇನಾದರೂ ಕೊಲೆ ಮಾಡ್ದ, ದರೋಡೆ ಮಾಡ್ದ, ಕಳ್ತನ ಮಾಡ್ದ, ಇನ್ನೇನು ಮಾಡಿದೆ ಅಂತ ಅಂದಾಗ ಇನ್ನೊಬ್ಬ ರೌಡಿ ಹೇಳ್ತಾ ಇರ್ತಾನೆ, ನೋಡೋಕೊಳ್ಳೆ ಪಾಪು ಥರ ಇದ್ದಾನೆ, ಇವನೇನು ಕೆಲಸ ಮಾಡಿರ್ತಾನೆ ಅಂತ ಅಂದಾಗ ಸುಮ್ಮನಿರೋ ಇಂಥವ್ರು ಏನೇನೋ ಕೆಲಸ ಮಾಡೋದು, ನಾವು ಅಮಾಯಕರ ಥರ ಇರೋದು ಅಂತ ಮಾತಾಡ್ತಿರ್ಬೇಕಾದ್ರೆ ಸಿದ್ದುಗಂತೂ ಅವ್ರು 3 ಜನ ನೋಡಿ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಕೊಲೆ ಮಾಡೋರ್ಗು ಎಲ್ಲರೂ ಸಹ ಅಮಾಯಕರ ಥರ ಇರ್ತಾರೆ, ಇವಾಗ ನೋಡಿ ಯಾವ ರೀತಿ ಇದ್ದಾರೆ ಅಂತ ಅಂದಾಗ ಸಿದ್ದು ನಾನು ಯಾವ ಕೊಲೆನೂ ಮಾಡಿಲ್ಲ, ಏನು ಮಾಡೋಕ್ಕಾಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅಂದಾಗ ಹೌದಪ್ಪ ಜೈಲಿಗೆ ಬರೋರ್ಗು ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡೇ ಆಗಿರುತ್ತೆ ಅಂತ ಟೀಸ್ ಮಾಡಿಕೊಂಡು ನಗಾಡ್ತಾ ಇರ್ತಾರೆ. ಹಾಗೆ ಸಿದ್ದು ಇಲ್ಲ ನಿಜವಾಗ್ಲೂ ನಾನು ಕೊಲೆ ಮಾಡಿಲ್ಲ ಅಂತ ಅಂದಾಗ ನಿನ್ನ ಕಣ್ಣು ತೋರಿಸು, ನಿನ್ನ ಕಣ್ಣು ನೋಡ್ರೆ ಗೊತ್ತಾಗುತ್ತೆ ಎಷ್ಟು ಜನ ಕೊಲೆ ಮಾಡಿದ್ಯಾ, ಒಬ್ಬರು ಇಬ್ಬರನ್ನ ಅಂತ ಅನ್ಬೇಕಾದ್ರೆ ಸಿದ್ದಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಏನು ಗುರಾಯಿಸಿದೆ, ಏನು ಲುಕ್ ಕೊಡ್ತಾ ಇದೆಯಾ, ನಾವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು ಜೈಲಲ್ಲಿ, ಆ ಮೂಲೆಯಲ್ಲಿ ಹೋಗಿ ಕೂತ್ಕೋ ಆಯಿತಾ, ನಾವೇನು ಹೇಳ್ತೀವಿ ಅದಕ್ಕೆ ತಲೆ ಮಾತ್ರ ಅಲ್ಲಾಡಿಸ್ಬೇಕು ಅಂತ ಸಿದ್ದಿಗೆ ವಾರ್ನ್ ಮಾಡ್ತಿದ್ರೆ ಅವನಿಗಂತೂ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಮತ್ತೆ ರೌಡಿಗಳೆಲ್ಲ ವಾರ್ನ್ ಮಾಡ್ತಾ ಇರ್ತಾರೆ, ಏನೋ ಗುರಾಯಿಸಿದೆಯಾ, ಗುರಾಯಿಸಿದ್ರೆ ಕಣ್ಗುಡ್ಡೆನ ಕಿತ್ತಾಕ್ಬಿಡ್ತೀವಿ, ಹೋಗೋ ಕೂತ್ಕೋ ಅಂತ ಅಂದಾಗ ಸಿದ್ದು ಏನು ಮಾತಾಡದೆ ತುಂಬ ಯೋಚನೆ ಮಾಡ್ಕೊಂಡು ನಿಂತ್ಕೊಬಿಡ್ತಾನೆ. ಹಾಗೆ ಇನ್ನೊಂದು ಕಡೆ ಶಾರದಾ ಸಿಕ್ಕಾಪಟ್ಟೆ ಕಣ್ಣೀರು ಹಾಕೊಂಡು ಪೊಲೀಸ್ ಸ್ಟೇಷನ್ ಒಳಗಡೆ ಬರ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ, ಎಲ್ಲಿಗೆ ಹೋಗ್ತಿದೆಯಮ್ಮ ಅಂತ ಅನ್ಬೇಕಾದ್ರೆ ಇಲ್ಲಿ ಸಿದ್ಧ ಸರ್ನ ನೋಡಬೇಕು ಅಂದಾಗ ಆ ಹೆಸರು ಯಾರು ಇಲ್ಲ ಹೋಗಮ್ಮ ಇಲ್ಲಿಗೆ ಹೋಗಾಡಬೇಡ ಅಂತ ಅಂದಾಗ ನನ್ನ ಗಂಡ ಅವ್ರು ಇಲ್ಲೇ ಇದ್ದಾರೆ ಅಂದಾಗ ಆ ತಾತವ್ರು ಯಾರೂ ಇಲ್ಲ, ರೌಂಡ್ಸಿಗೆ ಬೇರೆ ಸರ್ ಹೋಗಿದ್ದಾರೆ, ಬಂದರೆ ಬೈತಾರೆ, ಹೊರಟೋಗಮ್ಮ ಅಂತ ಬೈತಿರ್ಬೇಕಾದ್ರೆ ಅಟ್ಲೀಸ್ಟ್ ಅವರು ಎಲ್ಲಿದ್ದಾರೆ ಅದನ್ನಾದರೆ ಹೇಳಿ ಅಂತ ಕಣ್ಣೀರು ಹಾಕೊಂಡು ಕೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಜ್ಯೋತಿಕಾ ಕಾರ್ ಇಳಿದು ಬರ್ತಿರ್ಬೇಕಾದ್ರೆ ಜ್ಯೋತಿಕನ ಹತ್ರ ಓಡೋಗ್ತಿದ್ರೆ ಬಾರಮ್ಮ ಶಾರದಾ ಬಾ, ನಿನ್ನ ಗಂಡ ಎಲ್ಲಿದ್ದಾನೆ ಅಂತ ನಿನಗೆ ಪತ್ತೆ ಹಚ್ಚಕ್ಕಾಗ್ತಿಲ್ಲ ಅಲ್ವಾ ಅಂತ ಕೇಳ್ತಾ ಇರ್ತಾಳೆ. ಅಲ್ಲ ಕಣೆ, ಒಬ್ರನ್ನ ಸೇವ್ ಮಾಡೋಕ್ಕೆ ಇನ್ನೊಬ್ರು ಈ ರೀತಿ ಕಷ್ಟಪಡ್ತಾ ಇದ್ರಲ್ಲ, ನನ್ನ ಕೈಲಂತೂ ನೋಡೋಕ್ಕಾಗ್ತಿಲ್ಲ, ನಿಮ್ದು ಇಬ್ಬರದು ಎಂಥ ಬೇರೆ ಪಾಪ, ನಿಮ್ಮಿಬ್ಬರು ಮಧ್ಯೆ ಆ ಕೂಸು ಬಡವಾಗ್ತಿದೆ ಅಂತ ಅಂದಾಗ ನೋಡಿ ಜ್ಯೋತಿಕಾ ಈ ರೀತಿ ವ್ಯಂಗ್ಯವಾಗಿ ಮಾತಾಡಬೇಡ, ನನಗೆ ಮೊದಲೇ ಸಿಕ್ಕಾಬಟ್ಟೆ ನೋವಾಗಿದೆ ಅಂತ ಶಾರದಾ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ. ಈ ದಯವಿಟ್ಟು ಇಲ್ಲಿಂದ ಹೊರಟೋಗು ಅಂತ ಅಂದಾಗ ಇದು ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ, ಹಾಗೆ ಜಾಗನೂ ಅಲ್ಲ, ನಾನು ಇಲ್ಲಿ ನಿಂತ್ಕೋಬೋದು, ಮಾತಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು, ಬಾಯಿ ಮುಚ್ಕೊಂಡು ನಿಂತ್ಕೊ ಅಂತ ಜ್ಯೋತಿಕಾ ಹೇಳ್ತಿರ್ಬೇಕಾದ್ರೆ ಸತ್ಯ ಏನು ಅಂತ ನಿನಗೆ ತುಂಬ ಚೆನ್ನಾಗಿ ಗೊತ್ತು, ಫಿಗರ್ ಮೇಲೆ ನಾನು ಬೆರಳು ಹಾಕಿರಲಿಲ್ಲ, ಅದು ಯಾವ ರೀತಿ ಶೂಟ್ ಆಯಿತೋ ಗೊತ್ತಿಲ್ಲ, ಸರ್ ನನ್ನ ಕೈಲಿ ಗನ್ನ ಕಿತ್ಕೊಂಡ್ರು, ಆದರೆ ಯಾವ ರೀತಿ ಶೂಟ್ ಮಾಡಿದೋ ನನಗಂತೂ ಗೊತ್ತಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊ, ನಾನು ಹೇಳ್ತಾ ಇರೋದು ನಿಜ, ನನ್ನನ್ನು ನಂಬು ಅಂತ ಅನ್ಬೇಕಾದ್ರೆ ನೀನೇನೇನೋ ಹೇಳ್ಬೇಡ, ಇಲ್ಲಿ ನಂಬಕ್ಕೆ ಯಾರೂ ಇಲ್ಲ, ನೀನು ಸಿದ್ದನ್ನ ಎಂಥ ಸಂಕಟಕ್ಕೆ ಸಿಕ್ಸಿದೆಯಾ ಅದ್ರ ಬಗ್ಗೆ ನೀನು ಯೋಚನೆ ಮಾಡು, ನಿನ್ನಿಂದ ಸಿದ್ದಿಗೆ ಎಂಥ ಪರಿಸ್ಥಿತಿ ಬಂತು ಅಂತ ಹೇಳಿದಾಗ ಶಾರದಾ ಕಣ್ಣೀರು ಹಾಕ್ಕೊಂಡು ಸಿದ್ದನ್ನ ನೆನೆಸ್ಕೊಂಡು ನಿಂತ್ಕೋತಾಳೆ. ಇಲ್ಲಿಗೆ ಸಂಚಿಕೆ ಎಂಟಾಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.